ಅಲ್ಲ ಇದು ವ್ಯವಸ್ಥೆ ಆ ತೆಗೆದಾಕಿದ್ದೀವಿ. ಅವ್ಯವಸ್ಥೆನ ಆ ತೆಗೆದ್ರೆ ವ್ಯವಸ್ಥಿತವಾಗಿ ಹಿಂಗ್ ನಡಿಬೇಕು ಅಂತ ಕೇಳ್ತಾ ಇದ್ದೀವಿ. ಅದಕ್ಕೆ ಫಸ್ಟ್ ಹೇಳಿದೆ ನಾನು. ಅಲ್ಲ ಕೇಳಿ, ಅದೇ ಹೇಳಿದ್ದು, ಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದಲ್ಲ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರ್ಗೆ ಇದು. ಡಿಪೆಂಡ್ ಆಗಿರೋರು ಯಾವತ್ತೂ ಡಿಪೆಂಡ್ ಆಗೇ ಇರ್ತಾರೆ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ, ಅದಕ್ಕೆ ಫಸ್ಟೇ ಹಾಕ್ಬಿಟ್ಟಿದೀವಿ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ಪರವಶರಾಗಿರೋರು ಇಲ್ಲಿ ಬರಬೇಡಿ, ಓಕೆನಾ? ಹಾ ಹಾ ಏನೇನು ಅದು ಬರೀ ರೈಟ್ ಟು ರೀಕಾಲ್ಗೆ. ಇಲ್ಲ, ಇವಾಗ ಒಂದು SOP ಕೊಟ್ಟಿದ್ದೀವಿ. ಇದೇ ತರ ವರ್ಕ್ ಮಾಡ್ಬೇಕು. ಅವನು ಸಾರ್ವಜನಿಕ ಜೊತೆ ಹೆಂಗ್ ಕನೆಕ್ಟ್ ಮಾಡಬೇಕು, ಅವ್ರ ಪ್ರಾಬ್ಲಮ್ಸ್ ಹೆಂಗ್ ತಗೊಬೇಕು, ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡಬೇಕು, ಜನರ ಮುಂದೆ ಇಡಬೇಕು, ಜನ ಅದಕ್ಕೆ ರೇಟಿಂಗ್ ಕೊಡಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವನು ಕರೆಕ್ಷನ್ಗೆ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡ್ರೆ ಅವನು ರೈಟ್ ಟು ರೀಕಾಲ್ ಕೆಳಗೆ ಇಳಿಬೇಕು ಅಂತ. ಬಟ್ ಇಳಿಯೋದಿಲ್ಲ, ಲಾ ಇಲ್ಲ. ಸೊ ಅಲ್ಲಿ ಒಂದು ಹೋರಾಟ ಆಗ್ಲೇಬೇಕು, ಜನ ಸೇರ್ಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾನು ಸಪೋರ್ಟ್ ಮಾಡಿದೀವಿ, ನಿನ್ನ ಎಲೆಕ್ಷನ್ ನಿಲ್ಸಿದೀವಿ ನಾವೆಲ್ಲ ಸಪೋರ್ಟ್ ಮಾಡಿ, ನೀನ್ ಈ ತರ ಕೆಲಸ ಮಾಡಿಲ್ಲ, ನೀನ್ ರಿಸೈನ್ ಮಾಡಬೇಕು ಅಂತ ಒಂದು ಹೋರಾಟ ಆಗ್ಬೇಕು. ಅದೇ ಇಲ್ಲ, ಅದಕ್ಕೆ ಮತ್ತೆ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ. ಇಲ್ಲಿ ನಾವು ರೈಟ್ ಟು ರೀಕಾಲ್ ಮಾತ್ರ, ಇಲ್ಲ ರೈಟ್ ಟು ರೀಕಾಲ್ ಬಗ್ಗೆ ಮಾತ್ರ ನಾವೇನ್ ಹೇಳಿದೀವಿ, ಅಲ್ಲಿ ರೈಟ್ ಟು ರೀಕಾಲ್ ತರುವವರೆಗೆ ಮಾತ್ರ ಹೋರಾಟ ಇರುತ್ತೆ ಅಷ್ಟೇ. ಆಮೇಲೆ ಹೋರಾಟ ಬೇಕಾಗಿಲ್ಲ, ನಾವು ವೋಟ್ ಮಾಡಿ ಅವ್ನು ಕೆಳಗಿಳಿಸ್ತೀವಿ, ಹೋರಾಟ ಮಾಡೋದೇ ಬೇಕಾಗಿಲ್ಲ. ಯಾರ ಏಜ್ಡ್ ಪೀಪಲ್ ಕೇಳಬೇಕಾಯ್ತು, ಇದನ್ನ ನೀವು ಕೇಳ್ತಾ ಇದ್ದೀರಾ? ಇಲ್ಲ, 80% ಜನರ ಜೊತೆ ಸೇರ್ಕೊಂತಾರೆ ಅವರು. 80% ಜನ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅವ್ರ ಜೊತೆ ಖಂಡಿತ ಅವ್ರು ಸೇರ್ಕೊಂತಾರೆ. ಅಲ್ಲ, ವೋಟ್ ಹಾಕ್ತಿರೋದು ಎಷ್ಟು ಜನ ಹೇಳಿ? ಅಲ್ಲ ನೋಡಿ, 80% ಬಂದಿದೀವಿ ನಾವು, 60 ಇಂದ 80ಗೆ ಬಂದಿದೀವಿ. ನೋಡೋಣ. ಕೇಳಿ ಒಂದ್ ನಿಮಿಷ, ನಾನು ತಿರುಪತಿ ಬೆಟ್ಟ ಹತ್ಬೇಕು, ಫಸ್ಟ್ ಸ್ಟೆಪ್ ಇಡೋದು ಎಲ್ಲ ಬಹಳ ಮುಖ್ಯ. ಅದು ನಾನು ಫಸ್ಟ್ ಅಲ್ಲಿ ಯೋಚನೆ ಮಾಡ್ಬಿಟ್ರೆ, ಅಲ್ಲಲ್ಲ, ಏನಂದ್ರೆ ಇಲ್ಲಿ ನೋಡಿ, ಇದು ಪಾರ್ಟಿ ಡಿಪೆಂಡೆನ್ಸಿ ಇಲ್ಲ, ಓಕೆನಾ? ಬಿ ಫಾರಂ ಕೊಡೋ ಡಿಪೆಂಡೆನ್ಸಿ ಇಲ್ಲ, ಜನನೇ ಕೊಡ್ತಾರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಅಂತ ಹೇಳಿರೋದು. ಇಲ್ಲಿ ನಿಮ್ಗಿಷ್ಟ ಆದ್ರೆ ನೀವು ಈ ಫೋರಂ ಬರ್ಬೋದು, ನಿಮ್ಗೆ ಇಷ್ಟ ಆದ್ರೆ 4 ಜನಕ್ಕೆ ಹೇಳ್ಬೋದು ಇದನ್ನ. ನೋಡಿ, ಈ ತರ ಒಂದು ನಮ್ದೇ ಪ್ಲಾಟ್ಫಾರ್ಮ್ ಇದೆ, ಇದು ನಿಮ್ದೇ ಪಾರ್ಟಿ, ಇದು UPPಗೆ ಇದಕ್ಕೆ ಸಂಬಂಧ ಇಲ್ಲ, ಓಕೆನಾ? ಇದು ನಿಮ್ದೇ ಪಾರ್ಟಿ, ನೀವು ಏರಿಯಾ ವೈಸ್ ನೀವೇ ಕನೆಕ್ಟ್ ಆಗ್ಬೋದು, ನೀವೇ ಒಬ್ಬರು ನಿಲ್ಸ್ಕೊಬಹುದು, ನೀವೇ ಯಾರು ನಿಂತಿರೋ ಸಪೋರ್ಟ್ ಮಾಡ್ಬೋದು, ನೀವೇ ಅವ್ನಿಗೆ ಹೋಗಿ ಹೇಳ್ಬೋದು ಹಿಂಗೆ ಕೆಲಸ ಮಾಡ್ಬೇಕು ಅಂತ. ಒಂದು ಇನ್ವಾಲ್ವ್ಮೆಂಟ್ಗೋಸ್ಕರ ಅಷ್ಟೇ. ಎಲ್ಲಿವರೆಗೆ ಜನ ಇನ್ವಾಲ್ವ್ ಆಗಲ್ಲ ಅಲ್ಲಿವರೆಗೆ ಆಗಲ್ಲ. ನಾನು ಒಬ್ಬನಿಗೆ ವೋಟ್ ಮಾಡಿ ಬಿಟ್ಬಿಡ್ತೀನಿ, ಅವ್ರು ಏನ್ ಮಾಡ್ಕೊಂತಾರ ಮಾಡ್ಕೊಳ್ಳಿ ಅಂದ್ರೆ ಅದು ಖಂಡಿತ ನಾನು ಮಾಡಿದ್ರೆ ನಾಳೆ ಅದೇ ಮಾಡ್ತೀನಿ ನಾನು, ಅಲ್ವಾ? ಇಲ್ಲ, ಬದಲಾವಣೆ ಆಗ್ತಿರೋದೇ ಜಗದ ನಿಯಮ. ನೋಡಿ, ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನಾನೊಂದು ಪಾರ್ಟಿ ಹಿಡ್ಕೊಂಡೆ, ಅದ್ರಲ್ಲೇನೋ ಟ್ರೈ ಮಾಡೋಣ ಅನ್ಕೊಂಡೆ, ಅದಾಗ್ಲಿಲ್ಲ, ನಾನೇ ಪಾರ್ಟಿ ಮಾಡಿದೆ. ಆಮೇಲೆ ಬಿ ಫಾರಂ ಕೊಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯ್ತು. ಜನರ ಹತ್ರನೇ ಹೋಗಿ ಅಂದೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಲ್ಲೇನಂದ್ರೆ ಒಬ್ಬ 100 ಸೈನ್ ಹಾಕ್ಸ್ಕೊಂಡ್ ಒಬ್ಬ 80 ಸೈನ್ ಹಾಕ್ಸ್ಕೊಂಡ್ ಬಂದಿರ್ತಾನೆ. 80 ಸೈನ್ ಹಾಕಿರೋ 100 ಸೈನ್ ಹಾಕಿರೋ ಬೈತಾ ಇರ್ತಾನೆ, ಸಾರ್ ಅದೆಲ್ಲ ಮೋಸ ಸಾರ್ ಅಂತ. ಅವರು ಒಂದೇ ಏರಿಯಲ್ಲಿ ಇರ್ತಾರೆ, ಅವರೇ ಮಾತಾಡ್ಕೊಬಹುದು, ಅವರೇ ಚೆಕ್ ಮಾಡ್ಕೊಬಹುದು. ಬಟ್ ನನ್ನ ಹತ್ರ ಬಂದು ಟಿಕೆಟ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಸೊ ಇದು ಟೆಕ್ನಿಕಲಿ ಇವಾಗ ಎಲ್ರಿಗೂ ಕಾಣಿಸುತ್ತೆ, ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ, ಯಾರಿಗೆ ಎಷ್ಟು ರೇಟಿಂಗ್ ಬಂದಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನೇನು ಮುಚ್ಚಿಡೋಂಥದ್ದು ಏನಿಲ್ಲ ಇಲ್ಲಿ. ಅಲ್ಲ, ನಿಮಗೆ ಒಳಗೆ ಬರೋಕ್ಕೆ ಭಯ ಆಗತ್ತೆ ಅಂತಾನೆ ಇದ್ರೊಳಗಡೆ? ಅಲ್ಲಲ್ಲ, ನೀವ್ ಹೇಳಿ. ನಾನು ಇಲ್ಲೇನ್ ಗೊತ್ತಾ, ನನ್ನ ಒಪಿನಿಯನ್ ನಾನು ಹೇಳ್ಬೇಕಷ್ಟೇ. ಹೇಳಿ ಒಂದ್ ನಿಮಿಷ, ಯಾಕೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಇನ್ನೊಬ್ರು ಒಪಿನಿಯನ್ ಹೇಳ್ಬೇಕಾದ್ರೆ ನಾನು ಐ ಮೇ ಬಿ ರಾಂಗ್ ಆರ್ ರೈಟ್, ನನಗೆ ಗೊತ್ತಿಲ್ಲ. ಅದೇ ಪ್ರತಿನಿಧಿ ಅಲ್ಲ, ಇಲ್ಲೇನಂದ್ರೆ ಟೆಕ್ನಾಲಜಿ ಇರೋದ್ರಿಂದ ಇಲ್ಲಿ ಫೇಸೇ ಮಾಡಲ್ಲ, ಡೈರೆಕ್ಟ್ ಕನೆಕ್ಟ್ ಆಗ್ತಾ ಇರ್ತಾರೆ, ಅವರೇ ಮಾಡ್ಕೊಂತ ಇರ್ತಾರೆ. ಅದಾದ್ರ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಅವನಿಗೆ ಬಂದು ಥ್ರೆಟ್ ಮಾಡ್ಬೋದು, ನೀನ್ ನಿಂತ್ಕೊಂಡ್ಬೇಡಯ ಅಂತ.
ಅಲ್ಲ ಅದು ಏನೂ ಮಾಡೋಕ್ಕಾಗಲ್ಲ. ಅವಾಗ ನಮ್ಗೆ ಒಬ್ಬ ಡಿಕ್ಟೇಟರ್ ಬೇಕು ಅವಾಗ ಅಂತ ಒಪ್ಕೊಂಡಂಗಾಗತ್ತೆ. ಡೆಮಾಕ್ರಸಿ ಇರಬಾರ್ದು ಅವಾಗ, ಅಷ್ಟು ಎದುರೋ ಜನಕ್ಕೆ ಅಲ್ವಾ ಇವರೇ? ಹಾ, ಇಲ್ಲ ಇಲ್ಲ, ಕನ್ನಡದಲ್ಲಿ ಹಾಕ್ರಿ. ಇದು ನೋಡಿ, ಕ್ಲೀನಾಗಿ ಓದ್ಬೋದು, ಒಬ್ರು ಓದಿರೋ ಇನ್ನೊಬ್ರಿಗೆ ಹೇಳ್ಬೋದು. ಆ ಥರ ಏನಿಲ್ಲ. ಅಷ್ಟು ಕಾಂಪ್ಲಿಕೇಟೆಡ್ ಇದೆ ಅನ್ನಿಸ್ತಾ ನಿಮ್ಗೆ? ಯಾರಿಗಾರ ಅನ್ನಿಸ್ತಾ ಇವ್ರೆ? ಅಲ್ಲ ಇಲ್ಲ ಇಲ್ಲ, ಒಂದು SOP ಡೌನ್ಲೋಡ್ ಮಾಡಿ ಸೈನ್ ಹಾಕಿ ಅಪ್ಲೋಡ್ ಮಾಡೋದಕ್ಕೆ ಎಜುಕೇಟೆಡ್ ಬೇಕಾಗಿಲ್ಲ, ಅಷ್ಟೇ ಬೇಕಾಗಿರೋದು. ಯಾರು ಬೇಕಾದ್ರೆ ಸಪೋರ್ಟು ಮಾಡ್ತಾರೆ. ಎಲೆಕ್ಷನ್ ನಿಂತ್ಕೊಬೇಕಾರೆ ಕೇಳಿ, ಒಂದ್ ನಿಮಿಷ, ಎಲೆಕ್ಷನ್ ನಿಂತ್ಕೊಬೇಕಾದ್ರೆ 100 ಫಾರಂ ಕೇಳ್ತಾರಲ್ವಾ? ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ ನೀವು, 100 ಫಾರಂ ಕೇಳ್ತಾರೆ. ಅದನ್ನೆಲ್ಲ ಭರ್ತಿ ಮಾಡಿ, ಇದು ಮಾಡಿ, ಎಲ್ಲ ಅಪ್ಲೋಡ್ ಮಾಡಿ ಅಲ್ಲಿ ತಗೊಂಡೋಗಿ ಕೊಡಬೇಕು. ಅದೇ ತರ ಇದಷ್ಟೇ. ನಿಮಗೆ ಗೊತ್ತಿಲ್ಲ ಅಂದ್ರೆ ಪಕ್ಕದಲ್ಲಿರೋ ಹತ್ರ ಕೇಳಿ ಮಾಡ್ಬೋದು. ಇದ್ರಲ್ಲಿ ಒಂದೇ ಒಂದು ಕಾಂಪ್ಲಿಕೇಟೆಡ್ ಏನಿದೆ ಅಂದ್ರೆ SOP ತೆಗೆದು ಸೈನ್ ಮಾಡಿ ಅಪ್ಲೋಡ್ ಮಾಡುವಂಥದ್ದು. ಅದು ಯಾರು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಇನ್ನೊಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ ಹಾಕುವಂಥದ್ದು, ಅದನ್ನು ಯಾರ ಕೇಳಿದ್ರೆ ಹೇಳ್ಕೊಡ್ತಾರೆ. ಇದು ಹಾಕಿ ನಾನು ಬರ್ತೀನಿ ಅಂದ್ರೆ ಅದೇ ತಾನೇ ಕಲಿಬೇಕಾದ. ಒಂದು ಸಿಂಪಲ್ ಹೇಳ್ಬೇಕು ಅಂದ್ರೆ, ಈಗ ನನ್ನ ಮಗ ಅವನು ಪ್ರಪಂಚಕ್ಕೆ ರೆಡಿ ಆಗಬೇಕು ಅಂದ್ರೆ ನಾನು ಮನೇಲೆ ಕೂಡ ಹಾಕೊಂಡು ಭಯ ಪಟ್ಕೊಂಡಿದ್ದೆ ಅನ್ಕೊಳ್ಳಿ. ಅವ್ನು ಬೈಕ್ ತೆಗೆರೆ ಭಯ ನನಗೆ, ಅವ್ನು ಹೊರಗಡೆ ಹೋದ್ರೆ ಏನಾಗುತ್ತೋ ಭಯ ಅಂದ್ರೆ ನಾನು ಮನೇಲೆ ಕೂಡ ಹಾಕ್ಬಿಡ್ತೀನಿ. ಎಲ್ಲ ಒಂದ್ ಕಡೆ ಈಜು ಅವನಿಗೆ ನೀರಲ್ಲಿ ಬಿಡಬೇಕು ಅಲ್ವಾ? ಅವ್ನು ಈಜು ಕಲಿತಾನೆ. ನಾವು ಲೀಡರ್ಸ್ಗಳು ಏನ್ ಮಾಡ್ಬಿಟ್ಟಿದೀವಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರಪ್ಪ ಅಂತ ಹೇಳಿ 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 ನಿಮ್ಗೆ ಗೊತ್ತಾಗ್ದಿರತ್ರನೇ ಮಾಡಿ ಇಟ್ಬಿಟ್ಟಿದೀವಿ. ಇದು ಒಂದು ಸ್ಟೆಪ್ ಅಷ್ಟೇ, ಅದಕ್ಕೆ ಜಾಸ್ತಿ ಕಾಂಪ್ಲಿಕೇಟು ಮಾಡಿಲ್ಲ ಇದನ್ನ. ಹ್ಮ್ ಹ್ಮ್ ಅದೇ. ಅಲ್ಲ ನಾನೇ ಮಾಡಿರೋದಲ್ಲ ಇದನ್ನ. ಅಲ್ಲ ನಾಳೆ ನಾನು ಆಸ್ಪಿರೆಂಟ್ ಆಗ್ಬೋದು ಹೇಳಿ, ಈ ಸಿಸ್ಟಮ್ ನಾನೇ ಆಸ್ಪಿರೆಂಟ್ ಆಗ್ಬೋದು. ಆತರ ಏನಿಲ್ಲ. ನಾಳೆ ನಾನು ಯಾವುದೋ ಒಂದು ಎಲೆಕ್ಷನ್ಗೆ ಕತ್ರಗುಪ್ಪೆ ಅಂತ ಹಾಕಿರೋದು, ಅದಕ್ಕೆ ಮೋಸ್ಟ್ಲಿ ಕತ್ರಗುಪ್ಪೆ ನಿಂತ್ಕೊಂಡ್ರೆ ನಿಂತ್ಕೊಂಡೆ, ನಾನು ಗೊತ್ತಿಲ್ಲ. ಹಾ